ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಆಂಧ್ರ ಪ್ರದೇಶದಲ್ಲಿ ಇದೀಗ ನಮ್ಮ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ. ಹಾಗಾದ್ರೆ ಎಲ್ಲದು ಏನಿ ವಿಚಾರ ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಆಂಧ್ರ ಪ್ರದೇಶದ ಎಮ್ಮಿಗನೂರಿನಲ್ಲಿ ಎಕ್ಕ ಸಿನಿಮಾ ಹಾಗೆ ಜೂನಿಯರ್ ಸಿನಿಮಾ ಅಬ್ಬರಿಸ್ತಾ ಇದೆ. ಈ ಎರಡು ಕನ್ನಡ ಸಿನಿಮಾಗಳು ಒಂದು ಚಿತ್ರಮಂದಿರದಲ್ಲಿ ಭರ್ಜರಿಯಾದಂತ ಪ್ರದರ್ಶನವನ್ನ ಕಾಣ್ತಾ ಇದೆ. ಇಲ್ಲಿನ ಶಿವ ಸಿನಿಪ್ಲೆಕ್ಸ್ ಅನ್ನುವ ಚಿತ್ರಮಂದಿರದಲ್ಲಿ ಈ ಎರಡು ಸಿನಿಮಾಗಳು ಪ್ರದರ್ಶನವನ್ನ ಕಾಣ್ತಾ ಇದೆ. ದಿನ 4 ಆಟಗಳಲ್ಲಿ ಈ ಸಿನಿಪ್ಲೆಕ್ಸ್ ಏನಿದೆ, ಈ ಸಿನಿಪ್ಲೆಕ್ಸ್ ನಲ್ಲಿ ಇರುವಂತದ್ದು 3 ಚಿತ್ರಮಂದಿರ, ಒಂದು ಶಿವ, ಮತ್ತೊಂದು ಮಿನಿ ಶಿವ, ಮಗದೊಂದು ಶಿವಪ್ರಿಯ. ಈ ಒಟ್ಟು 3 ಚಿತ್ರಮಂದಿರಗಳ ಪೈಕಿ 2 ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ. ಇರೋದು 3 ಚಿತ್ರಮಂದಿರ, ಒಂದೊಂದು ಚಿತ್ರಮಂದಿರದಲ್ಲಿ ಒಂದೊಂದು ಸಿನಿಮಾ, ಒಟ್ಟು ಅಲ್ಲಿ ಪ್ರದರ್ಶನ ಕಾಣ್ತಾ ಇರೋದು 3 ಸಿನಿಮಾ. ಈ 3 ಸಿನಿಮಾಗಳ ಪೈಕಿ 2 ಸಿನಿಮಾಗಳು ನಮ್ಮ ಕನ್ನಡದ ಸಿನಿಮಾ. ಈ ಪೈಕಿ ಎಕ್ಕ ಸಿನಿಮಾ, ಈ ಎಕ್ಕ ಸಿನಿಮಾ ಅಲ್ಲಿ ಪ್ರದರ್ಶನ ಕಾಣ್ತಾ ಇರೋದು ಮಿನಿ ಶಿವ ಅನ್ನುವ ಆಡಿಟೋರಿಯಂನಲ್ಲಿ. ಹಾಗಂದ ಮಾತ್ರಕ್ಕೆ ಈ ಮಿನಿ ಶಿವ ಚಿತ್ರಮಂದಿರದ ಆಡಿಟೋರಿಯಂ ಏನಿದೆ ಅದು ಸಿಕ್ಕಾಪಟ್ಟೆ ಚಿಕ್ಕದಂತ ಕೇಳಿದ್ರೆ ಅಲ್ಲ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದೇ ಆಡಿಟೋರಿಯಂನಲ್ಲಿ ಎಕ್ಕ ಸಿನಿಮಾ ಪ್ರದರ್ಶನ ಕಂಡ್ರೆ, ಇನ್ನು ಜೂನಿಯರ್ ಸಿನಿಮಾ ನಾರ್ಮಲ್ ಶಿವ ಅನ್ನುವ ಆಡಿಟೋರಿಯಂನಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಈಗಾಗಲೇ ಈ ಆಡಿಟೋರಿಯಂ ಅನ್ನ ನೋಡ್ತಾ ಇದ್ದೀರಾ. ಇನ್ನು ಮಗದೊಂದು ತಮ್ಮುಡು ಅನ್ನುವ ಸಿನಿಮಾ, ತೆಲುಗು ಸಿನಿಮಾ, ಈ ತೆಲುಗು ಸಿನಿಮಾ ಪ್ರದರ್ಶನ ಕಾಣ್ತಾ ಇರುವುದು ಶಿವಪ್ರಿಯ ಅನ್ನುವ ಆಡಿಟೋರಿಯಂನಲ್ಲಿ. ಈಗಾಗಲೇ ಆ ಆಡಿಟೋರಿಯಂ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ನೋಡಿ ಯಾವ ರೀತಿ ಈ ಆಡಿಟೋರಿಯಂ ಇದೆ ಅಂತ. ಒಟ್ಟು 3 ಆಡಿಟೋರಿಯಂ, ಒಂದು ಸಿನಿಪ್ಲೆಕ್ಸ್ ನಲ್ಲಿ 3 ಆಡಿಟೋರಿಯಂ, ಅಂದ್ರೆ ಅದು 3 ಚಿತ್ರಮಂದಿರದ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಮಲ್ಟಿಪ್ಲೆಕ್ಸ್ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇಲ್ಲ, ಬದಲಾಗಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದ ರೀತಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇನ್ನು ಈ ಎಮ್ಮಿಗನೂರು ಅನ್ನುವ ಪ್ರದೇಶ ಏನಿದೆ, ಇಲ್ಲಿ ಮೊದಲು ಕನ್ನಡ ಸಿನಿಮಾದ ಪ್ರದರ್ಶನ ಆಗ್ತಾ ಇರೋದು ಅಂತ ಕೇಳಿದ್ರೆ ಅಲ್ಲ. ಈ ಹಿಂದೆ ಒಂದಿಷ್ಟು ಸಿನಿಮಾಗಳು ಪ್ರದರ್ಶನ ಆಗ್ತಾ ಇತ್ತು. ಹಿಂದೆ ಸತ್ಯ ಇನ್ ಲವ್, ಶಿವಣ್ಣ ಅಭಿನಯದ ಸತ್ಯ ಇನ್ ಲವ್ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಈ ಚಿತ್ರಮಂದಿರದಲ್ಲಿ ಏಕಕಾಲಕ್ಕೆ ಸತ್ಯ ಇನ್ ಲವ್ ಸಿನಿಮಾ ತೆರೆ ಕಂಡಿತ್ತು. ಆ ಸಂದರ್ಭದಲ್ಲೇ, ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಸಿನಿಮಾಗಳ ಪ್ರದರ್ಶನ ಆಗ್ತಾ ಇದ್ದಿದ್ದು ರೀಲ್ ಮೂಲಕ. ಅಂತ ಸಂದರ್ಭದಲ್ಲಿ ಎಮ್ಮಿಗನೂರಿನಲ್ಲಿ ನಮ್ಮ ಕನ್ನಡದ ಸಿನಿಮಾ ಏಕಕಾಲಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಲ್ಲ. ಆದ್ರೆ ಆ ಕಾಲಘಟ್ಟದಲ್ಲೂ ಕೂಡ ಈ ಚಿತ್ರಮಂದಿರದಲ್ಲಿ ನಮ್ಮ ಕನ್ನಡ ಸಿನಿಮಾ ಪ್ರದರ್ಶನ ಕಂಡಿತ್ತು, ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡಿತ್ತು. ಹಾಗಾದ್ರೆ ಈ ಎಮ್ಮಿಗನೂರು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕ ಆಂಧ್ರ ಗಡಿಯಲ್ಲಿ ಬರುವಂತದ್ದೇ ಎಮ್ಮಿಗನೂರು. ಕರ್ನೂರು ಜಿಲ್ಲೆಯಲ್ಲಿ ಬರುವಂತಹ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತದ್ದೇ ಎಮ್ಮಿಗನೂರು. ಅದೋನಿ ಕಂದಾಯ ಇಲಾಖೆಗೆ ಒಳಪಟ್ಟಿರುವಂತಹ ಒಂದು ಪುಟ್ಟ ನಗರ ಎಮ್ಮಿಗನೂರು. ಈ ಎಮ್ಮಿಗನೂರಿನಲ್ಲಿ ಇರುವಂತದ್ದು ಶಿವ ಸಿನಿಪ್ಲೆಕ್ಸ್ ಅನ್ನುವ ಚಿತ್ರಮಂದಿರ. ಈ ಸಿನಿಪ್ಲೆಕ್ಸ್ ನಲ್ಲಿ ಒಟ್ಟು 3 ಚಿತ್ರಮಂದಿರ. ಈ 3 ಚಿತ್ರಮಂದಿರಗಳ ಪೈಕಿ 2 ನಮ್ಮ ಕನ್ನಡದ ಸಿನಿಮಾ. ಹಾಗಂದ ಮಾತ್ರಕ್ಕೆ ಜೂನಿಯರ್ ಸಿನಿಮಾ ಅಲ್ಲಿ ಕನ್ನಡದಲ್ಲಿ ಪ್ರದರ್ಶನ ಕಂಡಿದ್ಯಾ ಅಂತ ಕೇಳಿದ್ರೆ ಇಲ್ಲ. ಜೂನಿಯರ್ ಸಿನಿಮಾ ತೆಲುಗಿನಲ್ಲಿ ಅಲ್ಲಿ ಪ್ರದರ್ಶನ ಕಾಣ್ತಾ ಇರೋದು, ಆದರೆ ಎಕ್ಕ ಸಿನಿಮಾ ಕನ್ನಡದಲ್ಲೇ ಅಲ್ಲಿ ಪ್ರದರ್ಶನ ಆಗ್ತಾ ಇರೋದು. ಮೊನ್ನೆ ವೀಕೆಂಡ್ ನಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂತ ರೆಸ್ಪಾನ್ಸ್ ಎಮ್ಮಿಗನೂರಿನಲ್ಲಿ ಸಿಕ್ಕಿದೆ. ಎಕ್ಕ ಸಿನಿಮಾಗೂ ಸಿಕ್ಕಿದೆ, ಜೂನಿಯರ್ ಸಿನಿಮಾಗೂ ಸಿಕ್ಕಿದೆ. ಅಲ್ಲಿ ಕನ್ನಡದ ಪ್ರೇಕ್ಷಕರು ಕೂಡ ಇದ್ದಾರೆ, ಆದ್ರೆ ಅವ್ರ ಮೂಲ ತೆಲುಗಿನವರೇ, ಆದ್ರೆ ಕನ್ನಡ ಸಿನಿಮಾಗಳನ್ನ ಅಲ್ಲಿ ವೀಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಈ ಹಿಂದೆನೆ ಶಿವಣ್ಣನ ಸಿನಿಮಾ ಪ್ರದರ್ಶನ ಕಂಡಾಗ್ಲೂ ಕೂಡ ಭರ್ಜರಿಯಾಗಿ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿತ್ತು ಈ ಸಿನಿಮಾ. ಆ ಸಂದರ್ಭದಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಒಂದು ಕನ್ನಡ ಸೆಂಟರ್ ಕೂಡ ಅಲ್ಲಿ ಆಗ್ತಿತ್ತೇನು ಗೊತ್ತಿಲ್ಲ. ಮುಂದಿನವರು ಅದನ್ನು ಬೆಳೆಸಲಿಲ್ಲ. ಇದೀಗ ಎಕ್ಕ ಸಿನಿಮಾ ಪ್ರದರ್ಶನ ಕಾಣುವ ಮೂಲಕ ಇಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಆದ್ರೆ ಪ್ರೇಕ್ಷಕರು ಕೈ ಹಿಡಿತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಈ ಸಂದರ್ಭ. ಅದೇನೇ ಇರ್ಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ಹೊಸ ದಾಖಲೆಯನ್ನ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.